ಮನೆಗೆ ಯಾರು ಬಂದ್ರು ಅದೇ ಇಷ್ಟ ಪಡೋದು. ಇದು ವಾಸ್ತು ಪ್ರಕಾರ ಅಂತ ಹೇಳಿದ್ದಾರೆ, ಅದ್ರ ಪ್ರಕಾರ ನಾನು ಕೊಟ್ಟಿದ್ದೇವೆ ಮೇಡಮ್. ಹಳೇದು 70s 80s ಅಲ್ಲಿ ಟಿಫಿನ್ ಕ್ಯಾರಿಯರ್ ಇದು. ಸೊ ನಿಮ್ಗೆ ಬೆಳಗ್ಗೆಯಿಂದ ಆಲ್ಮೋಸ್ಟ್ 6 o'clock ವರೆಗೂ ಲೈಟ್ಸ್ ಹೌದು ಮೇಡಮ್. ಅದು ಇಂಜಿನಿಯರ್ಡ್ ಮಾರ್ಬಲ್ ಅಂತ. ಮನೆ ಒಳಗೆ ಈ ಭಾಗದಲ್ಲಿ ನೀರು ಬೀಳ್ತಾ ಇರ್ಬೇಕಂತ ಹೇಳಿದ್ರು. ಓಕೆ, ಅಲ್ಲಿಂದ ಅದೇ ಲೈಟ್ ಇಲ್ಲಿಗೆ ಬರುತ್ತೆ ಮೇಡಮ್. ಮೇಡಮ್ ನಾನು ಡಾಕ್ಟರ್ ಅಜಯ್ ಅಂತ ಹೇಳಿ, ನಾನು ಡಾಕ್ಟರ್ ಬೈ ಪ್ರೊಫೆಷನ್ ಮೇಡಮ್. ಪ್ರೇರಣೆ ಅಂತ ಹೇಳ್ತಾರಲ್ಲ, ನನ್ನ ಮಗಳು ಮೇಡಮ್. ಅವಳ ಡ್ರೀಮ್ ನ ನಾನು ಪೂರೈಕೆ ಮಾಡ್ಲಿಕ್ಕೆ ನಾನು ಈ ತರ ಮನೆ ಕಟ್ಟಿದೆ ಮೇಡಮ್. ಬಾತ್ರೂಮಿಗೆ ಇದಕ್ಕೂ ಸ್ಕೈಲೈಟ್ ಕೊಟ್ಟಿದ್ದಾರೆ ಮೇಡಮ್. ಇದಕ್ಕೆ ಹೆಲ್ತ್ ಇಶ್ಯೂ ಬರದಂತ ಹೇಳಿ ಮೊದಲೇ ಡಾಕ್ಟರ್ ಅಲ್ವಾ, ಜಿಮ್ ರೂಮ್ ಇಲ್ಲ ಅಂದ್ರೆ ಹೇಗೆ ಅಷ್ಟೇ ಅಂತಿರಲ್ಲ ಸರ್, ಇಷ್ಟು ದೊಡ್ಡ ಮನೆ ಇದೆ. ನಮಸ್ಕಾರ ಎಲ್ಲರಿಗೂ, ನಿಮ್ಮದೇ ಆದಂತ ಯೂಟ್ಯೂಬ್ ಚಾನೆಲ್ ಥಿಂಗ್ಸ್ ಹಿಲ್ ಪ್ರಾಪರ್ಟೀಸ್ಗೆ ಸ್ವಾಗತ. ಸೊ ಈ ಮನೆ ನೋಡ್ರಿ, ಇಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಓನರ್ ಇಲ್ಲೇ ಇದಾರೆ, ಬನ್ನಿ ಹೋಮ್ ಟೂರ್ ಕೇಳೋಣ. ಹಾಯ್ ಅಂಕಲ್. ಹಾಯ್ ಆಂಟಿ. ನಮ್ಗೆ ಒಂದು ಹೌಸ್ ಟೂರ್ ಕೊಡ್ತೀರಾ ಪ್ಲೀಸ್? ಶೋರ್, ಬನ್ನಿ ಬನ್ನಿ ಬನ್ನಿ. ಮನೆ ಎಕ್ಸ್ಟೀರಿಯರ್ ಅಂತೂ ತುಂಬಾನೇ ಚೆನ್ನಾಗಿದೆ ಸರ್. ಇದು ಪಾರ್ಕಿಂಗ್ ಸ್ಪೇಸ್? ಹೌದು ಮೇಡಮ್, ಪಾರ್ಕಿಂಗ್ ಸ್ಪೇಸ್ ಅಂತ ಇಟ್ಟಿದ್ದೀವಿ. ಪಕ್ಕದಲ್ಲೂ ಕಾರ್ ಸ್ಪೇಸಿಂಗ್ ಪಾರ್ಕಿಂಗ್ ಸ್ಪೇಸ್ ಇದೆ ಅಲ್ಲಿ. ಸರ್ ಅಲ್ಲೇನೋ ಸ್ಟೇರ್ಸ್ ಇದೆ, ಎರಡ್ ಕಡೆ ಎಂಟ್ರಿ ಇದೆ? ಇಲ್ಲ ಮೇಡಮ್, ಒಂದೇ ಮೇನ್ ಡೋರ್ ಇದು. ಈ ಕಡೆ ಹೊರಗಡೆ ಗಾರ್ಡನ್ ಹೋಗ್ಲಿಕ್ಕೆ, ಒಳಗೊಂದು ಗಾರ್ಡನ್ ಇದೆ, ಆ ಗಾರ್ಡನ್ ಹೋಗ್ಲಿಕ್ಕೆ ಒಂದು ಇಂಜಿನ್. ಈ ಸ್ಪೇಸ್ ಏನು, ನಾನು ಬಂದ ತಕ್ಷಣ ನೋಡಿದ್ದೆ ಇದು ಮೇಡಮ್. ಇದು ಫಿಶ್ ಪಾಂಡ್ ಅಂತ ಮಾಡಿದಿರೋದು. ಒಳಗೆ ಅದು ವಾಸ್ತು ಅಂತ ಹೇಳಿ ಮಾಡಿದ್ದಾರೆ. ಸದ್ಯಕ್ಕೆ ಯೂಸ್ ಮಾಡ್ತಿಲ್ಲ, ಅದು ಮೇಂಟೈನ್ ಮಾಡ್ಲಿಕ್ಕೆ ಕಷ್ಟ ಅಂತ ಹೇಳಿ ಯೂಸ್ ಮಾಡ್ತಿಲ್ಲ. ಆದ್ರೆ ಗಾರ್ಡನ್ ತುಂಬಾನೇ ಚೆನ್ನಾಗಿದೆ ಸರ್. ಸ್ಮಾಲ್ ಗಾರ್ಡನ್ ಮೇಡಮ್, ಮುಂದ್ಗಡೆ ಸಣ್ಣ ಗಾರ್ಡನ್ ಇಟ್ಕೊಂಡಿದ್ದೀವಿ. ಗಾರ್ಡನ್ ಒಂದು ದೊಡ್ಡ ಗಾರ್ಡನ್ ಒಳಗೆ ಲ್ಯಾಂಡ್ಸ್ಕೇಪ್ ಮಾಡ್ಕೊಂಡಿದ್ದೀವಿ ಒಳಗೆ ಸ್ಪೇಸ್ ಇದು. ಸರ್ ಈ ಚೇರ್ ಹೊರಗಡೆ ಕುತ್ಕೊಳ್ಳಿಕ್ಕೆ ಮೇಡಮ್, ಹೊರಗಡೆ ಸ್ಪೇಸ್ ವೇಟಿಂಗ್ ರೂಮ್ ಅಂತ ಮಾಡಿದ್ದೀವಿ. ಕುತ್ಕೊಂಡು ಸಂಜೆ ಕುತ್ಕೊಳ್ಳುವಾಗ. ಸರ್ ಇದು ಸೇಫ್ಟಿ ಗೇಟ್, ಯೂಶಲಿ ಎಲ್ಲರೂ ಬ್ಲಾಕ್ ಆತರ ಮಾಡಿಸ್ತಾರೆ, ನೀವೇನ್ ಈ ತರ? ಇದು ಸ್ಟೀಲ್ ಅಲ್ಲಿ ಮಾಡಿದ್ದು ಮೇಡಮ್. ಅದು ಡ್ಯೂರಬಲ್ ಇರುತ್ತೆ, ಚೆನ್ನಾಗಿ ಲಾಂಗ್ ಲೈಫ್ ಬರುತ್ತೆ ಅಂತ ಮಾಡಿದ್ದು. ಒಳಗಡೆ ಹೋಗೋಣ. ಓಕೆ ಮೇಡಮ್, ಬನ್ನಿ. ಓ, ಬಂದ ತಕ್ಷಣ ಇಷ್ಟು ಕೂಲ್. ಏನು ಸರ್ ಇಷ್ಟು ಫ್ರೇಗ್ರೆನ್ಸ್ ಇದೆ ಮನೆಯಲ್ಲಿ? ಮೇಡಮ್ ಸ್ಮಾಲ್ ವರಂಡ ಇದು. ಫ್ರೇಗ್ರೆನ್ಸ್ ಇಂದ ಸ್ವಲ್ಪ ಏರ್ ಫ್ರೆಶ್ನರ್ ಹಾಕಿದ್ದೀವಿ ಮೇಡಮ್. ಸರ್ ನಾನು ಬಂದ ತಕ್ಷಣ ನೋಡಿದ್ದೆ ಈ ಮಿರರ್. ಏನು ಸರ್ ಇಷ್ಟು ಚೆನ್ನಾಗಿದೆ? ಇದು ವಾಸ್ತು ಪ್ರಕಾರ ಅಂತ ಹೇಳಿದ್ದಾರೆ, ಅದ್ರ ಪ್ರಕಾರ ನಾನು ಕೊಟ್ಟಿದ್ದೇವೆ ಮೇಡಮ್. ಇದು ಶೇಪ್ ಎಲ್ಲಾನು ತುಂಬಾ ಚೆನ್ನಾಗಿ ಸೂಟ್ ಆಗಿದೆ. ಹೌದು ಮೇಡಮ್. ಓಕೆ ಸರ್, ಇಲ್ಲಿ ಒಳಗಡೆ ಇದು ಲಿವಿಂಗ್ ರೂಮ್, ಲಿವಿಂಗ್ ಏರಿಯಾ ಮೇಡಮ್ ಇದು. ಓಫ್, ಇಷ್ಟು ಚೆನ್ನಾಗಿದೆ ಸ್ಮೆಲ್ ಇಲ್ಲಿ. ಸರ್ ಇದು ತುಂಬಾನೇ ಯೂನಿಕ್ ಆಗಿದೆ. ಹಾ ಮೇಡಮ್, ಅದು ಸ್ವಲ್ಪ ಮ್ಯಾಚಿಂಗ್ ಮಾಡಿದೀವಿ ಇದಕ್ಕೆ, ಸ್ವಲ್ಪ ಡಾರ್ಕ್ ಮತ್ತೆ ವೈಟ್ ಕಾಂಬಿನೇಷನ್ ಇರಲಿ ಅಂತ. ಇದು ಒಳಗಡೆ ಆಟಮ್ಸ್ ತರ ಕಾಣಿಸ್ತಾ ಇದೆ ಎಲ್ಲ. ಹೌದು, ಶೋ ಪೀಸ್ ಇದೆ. ಸರ್ ಹಿಂದ್ಗಡೆ ಹಿಂದ್ಗಡೆ ಲ್ಯಾಂಡ್ಸ್ಕೇಪ್ ಮಾಡಿದೀವಿ, ಒಳಗಡೆ ಲ್ಯಾಂಡ್ಸ್ಕೇಪ್ ಇರಲಿ ಅಂತ, ಪಾರ್ಟಿಗೆಲ್ಲ ಅಂತ ಇರಲಿ ಅಂತ ಹೇಳಿ. ಓ, ಅದ್ ಆಮೇಲೆ ನೋಡೋಣ. ಓಕೆ ಮೇಡಮ್, ಬನ್ನಿ. ಸರ್ ಟಿವಿ ಹಿಂದ್ಗಡೆ ಕವರ್. ಇದು ಪಾಲಿಕೋಟ್ ಅಂತ ಹೇಳಿ ಮೇಡಮ್ ಅದು ಮಾಡಿದ್ದು. ಇದು ಪಾಲಿಶ್ ಮಾಡಿದ್ದಾರೆ ಮೆಟೀರಿಯಲ್ ಇದು. ಅದಕ್ಕೆ ಶೈನಿಂಗ್ ಪಾಲಿಶ್ ಮಾಡಿದ್ದಾರೆ ಅದಕ್ಕೆ. ಪಾಲಿಕೋಟ್ ಅಂತ ಹೊಸ ಡಿಸೈನ್ ಅಂತ ಮಾಡಿದ್ದಾರೆ. ಓಕೆ ಸರ್. ಲಿವಿಂಗ್ ರೂಮ್ ಆದ್ಮೇಲೆ ಮುಂದೆ ಡೈನಿಂಗ್ ಮತ್ತೆ ಓಪನ್ ಕಿಚನ್ ಇದೆ ಮೇಡಮ್ ಅಲ್ಲಿ. ಬನ್ನಿ ನೋಡಿ. ಓ ಸರ್, ಅದು ಏನು ಮೇಡಮ್? ಇದು ಆಂಟಿಕ್ ಪೀಸ್ ಮೇಡಮ್. ಇದು ಹಳೇದು 70s 80s ಅಲ್ಲಿ ಟಿಫಿನ್ ಕ್ಯಾರಿಯರ್ ಇದು. ಓ, ಆ ತರ ಗೊತ್ತಾ? ಹೌದು, ಹಳೇದಲ್ಲ ಮೇಡಮ್, ಅದಕ್ಕೆ ಮುಂದೆ ಶೋ ಪೀಸ್ ಆಗಿ ಇಟ್ಟಿದ್ದೀವಿ ಮನೆ ಮುಂದೆ. ಇದೆಲ್ಲ ಹಳೇದು ಮೇಡಮ್, ಇದು ಅರೌಂಡ್ 50 years ಬ್ಯಾಕ್ ಇದು. ನಮ್ಮ ತಂದೆ ಕೊಟ್ಟಿದ್ರು, ಅದೇ ತಂದಿಟ್ಟಿದ್ದೀನಿ ಇಲ್ಲಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಂದ್ರೆ ಎಸ್ಥೆಟಿಕ್ ಲುಕ್ ತರ ಇದೆ. ಓಕೆ, ಬ್ರೈಟ್ನೆಸ್ ಇಷ್ಟು ಚೆನ್ನಾಗಿದೆ ಸರ್ ಮನೆಯಲ್ಲಿ. ಹೌದು ಮೇಡಮ್, ಸನ್ಲೈಟ್ ಇದು ಕೊಟ್ಟಿದ್ದೀವಿ. ಅದಕ್ಕೆ ಪೂರಾ ಬ್ರೈಟ್ನೆಸ್ ಇರುತ್ತೆ, ಲೈಕ್ ಡೈರೆಕ್ಟ್ ಸನ್ಲೈಟ್ ಬರುತ್ತೆ. ಸೊ ನಿಮ್ಗೆ ಬೆಳಗ್ಗೆಯಿಂದ ಆಲ್ಮೋಸ್ಟ್ 6 o'clock ವರೆಗೂ ಲೈಟ್ಸ್ ಬರುತ್ತೆ. ಡೈನಿಂಗ್ ಟೇಬಲ್ ತುಂಬಾನೇ ಎಸ್ಥೆಟಿಕ್ ಆಗಿದೆ ಸರ್, ಲೈಕ್ ಕಾಂಬಿನೇಷನ್ ಕೂಡ. ಹೌದು ಮೇಡಮ್, ಇದು ಫ್ಲೋರಿಗೆ ಮ್ಯಾಚ್ ಮಾಡಕ್ಕಂತ ಲೈಟ್ ಕಲರ್, ಲೈಟ್ ಶೇಡ್ ಇರ್ಲಿ ಅಂತಾನೆ ಇದು ತಗೊಂಡಿದ್ದು. ತುಂಬಾನೇ ಚೆನ್ನಾಗಿದೆ. ಮಾರ್ಬಲ್, ಇದು ಮಾರ್ಬಲ್, ಈ ಮಾರ್ಬಲ್ಗೆ ಮ್ಯಾಚ್ ಮಾಡಕ್ಕಂತ. ಓಕೆ, ಅಂಡ್ ಕಿಚನ್ ಕೂಡ ಇಷ್ಟು ಹ್ಯೂಜ್ ಆಗಿದೆ ಅಂಡ್ ಇಷ್ಟು ಕ್ಲೀನ್ ಆಗಿ ಇಟ್ಕೊಂಡಿದ್ದೀರಾ. ಥ್ಯಾಂಕ್ ಯು.
ನನಗೆ ಸ್ವಲ್ಪ ಸ್ಪೇಷಿಯಸ್ ಆಗಬೇಕಿತ್ತು ಕಿಚನ್. ಓಕೆ ಓಕೆ. ಮತ್ತೆ ಮ್ಯಾಕ್ಸಿಮಮ್ ಟೈಮ್ ನಾವು ಇಲ್ಲೇ ಸ್ಪೆಂಡ್ ಮಾಡೋದಲ್ಲ, ಎಲ್ಲ ಸ್ವಲ್ಪ ಸ್ಟೋರೇಜ್ ಇದೆಲ್ಲ ಚೆನ್ನಾಗಿರ್ಲಿ ಅಂತಾನೆ ದೊಡ್ಡದಾಗಿ ಮಾಡ್ಕೊಂಡ್ವಿ. ಕ್ಯಾಬಿನೆಟ್ಸ್ದು ಕಲರ್ ಕಾಂಬಿನೇಷನ್ ಕೂಡ ತುಂಬಾನೇ ಚೆನ್ನಾಗಿದೆ ಮ್ಯಾಮ್. ಹೌದು ಅಂಡ್ ಇಲ್ಲಿ ಮೇಲ್ಗಡೆ ನೀವೇನು ವಸ್ತುನ ಇಟ್ಕೊಂಡಿಲ್ಲ, ಸೊ ಎಲ್ಲದನ್ನು ಎಲ್ಲಿ ಅಂದ್ರೆ ಸ್ಟೋರೇಜ್ ಜಾಸ್ತಿ ಮಾಡ್ಕೊಂಡಿದೀವಿ. ಪ್ಲಸ್ ಸ್ಟೋರ್ ರೂಮ್ ಒಂದಿದೆ. ಸ್ಟೋರ್ ರೂಮ್ ಗೊತ್ತಾಗಲ್ಲ ಸ್ಟೋರ್ ರೂಮ್ ಇದೆ ಅಂತ. ಓ, ಸ್ಟೋರ್ ರೂಮ್ ಇಲ್ಲಿದೆ, ಗೊತ್ತೇ ಆಗ್ಲಿಲ್ಲ ಫಸ್ಟ್ ನೋಡಿದಾಗ. ಥಿಂಗ್ಸ್ ಸ್ಟೋರ್ ಮಾಡಕ್ಕೆಲ್ಲ ಈಸಿ ಆಗುತ್ತೆ, ಕ್ಲೀನ್ ಇರುತ್ತೆ ಕಿಚನ್ ಅಂತ. ಸ್ಟೋರ್ ರೂಮ್ ಬೇಕೇ ಬೇಕಲ್ಲ. ಓಕೆ ಓಕೆ. ಓಪನ್ ಏರಿಯಾ, ಓಪನ್ ಕಿಚನ್ ಮೇಡಮ್, ಅದಕ್ಕೆ ಜಾಸ್ತಿ ಡಿಸ್ಪ್ಲೇ ಆಗೋದು ಬೇಡ ಅಂತ ಹೇಳಿ. ಹಾ ಸರಿ. ತುಂಬಾನೇ ಕ್ಲೀನ್ ಆಗಿ ಇಟ್ಕೊಂಡಿದ್ದೀರಾ ಮ್ಯಾಮ್ ಕಿಚನ್ ನ. ಹೌದು, ಮ್ಯಾಕ್ಸಿಮಮ್ ಕುಕಿಂಗ್ ಎಲ್ಲ ನಾನು ಹಿಂದೆನೆ ಮಾಡೋದು. ಓಕೆ. ಯುಟಿಲಿಟಿಯಲ್ಲಿ ಅಲ್ಲೊಂದು ಸ್ಟವ್ ಇದೆ, ಅಲ್ಲೇ ಮ್ಯಾಕ್ಸಿಮಮ್ ಕುಕಿಂಗ್ ಮಾಡಿ ಇಲ್ಲಿ ಜಸ್ಟ್ ಹೀಟ್ ಮಾಡಕ್ಕೆಲ್ಲ. ಹಂಗಾಗಿ ಸ್ವಲ್ಪ ಕ್ಲೀನ್ ಆಗಿರುತ್ತೆ ಕಿಚನ್. ಪ್ರಿಪೇರ್ ಮಾಡ್ಲಿಕ್ಕೂ ಮತ್ತೆ ಹೀಟ್ ಮಾಡ್ಲಿಕ್ಕೆಲ್ಲ ಸ್ಟಾರ್ಟಿಂಗ್ ಮಾಡಕ್ಕೆ ಇಲ್ಲೇ ಯೂಸ್ ಮಾಡ್ತೀವಿ. ಓಕೆ ಓಕೆ ಸರ್. ಓ, ಪೂಜಾ ರೂಮ್ ಅಂತೂ ತುಂಬಾನೇ ಯೂನಿಕ್ ಆಗಿ ಕಾಣಿಸ್ತಾ ಇದೆ. ಇದು ಮೇಲ್ಗಡೆ ಏನ್ ಡಿಸೈನ್ ಇದು ಮ್ಯಾಮ್? ಇದು ಫುಲ್ ವೇನಿಯರ್ ಫಿನಿಶ್. ಓಕೆ. ವೀನಿಯರ್ ಪಾಲಿಶಿಂಗ್ ಮೇಡಮ್ ಇದೆಲ್ಲ. ಡಾಟ್ಸ್ ಇಟ್ಟಿದ್ದಾರೆ, ಸ್ಟೀಲ್ ಡಾಟ್ಸ್ ಇಟ್ಟಿದ್ದಾರೆ. ಅದೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಅದು ಇಂಜಿನಿಯರ್ಡ್ ಮಾರ್ಬಲ್ ಅಂತ. ಓಕೆ. ಸ್ಟೈನ್ಸ್ ಎಲ್ಲ ಏನು ಉಳಿಯಲ್ಲ ಅಂತ ಅದು ಸಜೆಸ್ಟ್ ಮಾಡಿದ್ದು ಆರ್ಕಿಟೆಕ್ಟ್. ಹಂಗಾಗಿ ಸೊ ಫುಲ್ ವೈಟ್ ಇದೆ. ವೈಟ್ ಸ್ವಲ್ಪ ಬ್ರೈಟ್ ಅನ್ಸುತ್ತೆ ವೈಟ್ ಇದ್ರೆ ಅಂತ ನಾವು ವೈಟ್ ಇರ್ಲಿ ಅಂದಿದ್ವಿ. ಮೇಡಮ್ ಪೂಜೆ ಎಲ್ಲ ನಿಂತ್ಕೊಂಡೇ ಮಾಡೋಣ ಅಂತ ಹೇಳಿ, ಎಲ್ಲ ಮೋಸ್ಟ್ ಆಫ್ ಪೂಜೆ ಎಲ್ಲ ಕೆಳತ್ಕೊಂಡು ಮಾಡ್ತಾರೆ. ನಿಂತ್ಕೊಂಡೇ ಮಾಡೋದು ಪೂಜೆ ಅಂತ ಹೇಳಿ ಹೈಟ್ ಸ್ವಲ್ಪ ಹೈಟ್ ಅಲ್ಲಿ ಮಾಡಿದೆ. ಪೂಜಾ ರೂಮ್ ಕೂಡ ತುಂಬಾನೇ ಬ್ರೈಟ್ ಆಗಿದೆ ಸರ್. ಹೌದು ಮೇಡಮ್, ಇಲ್ಲಿ ನ್ಯಾಚುರಲ್ ಲೈಟ್ ಬರುತ್ತೆ. ಮೇಲೆ ಸ್ಕೈ ಲೈಟ್ ಇದೆಯಲ್ಲ, ಆ ಸ್ಕೈ ಲೈಟ್ ಇಂದ ಡೈರೆಕ್ಟ್ ಆಗಿ ಲೈಟ್ಸ್ ಎಲ್ಲ ಫೋಕಸ್ ಆಗ್ತದೆ ಮೇಡಮ್. ಓ, ಆ ತರ. ಓಕೆ ಓಕೆ. ಆದಷ್ಟು ನ್ಯಾಚುರಲ್ ಲೈಟ್ ಬರಲಿ ಅಂತಾನೆ ಸ್ಕೈ ಲೈಟ್, ದೊಡ್ಡ ಸ್ಕೈ ಲೈಟ್ ಮಾಡಿದ್ವಿ ಮನೆಯಲ್ಲಿ. ಸಂಜೆ ಸಾಯಂಕಾಲ 6 ಗಂಟೆ ತನಕ ಒಳ್ಳೆ ಲೈಟ್ ಬರ್ತಿರುತ್ತೆ ಮನೆಯಲ್ಲಿ. ಸರ್, ನೀವು ಲಿವಿಂಗ್ ರೂಮ್ ಅಲ್ಲಿ ಇದ್ದಾಗ ಎಲ್ಲೋ ಗಾರ್ಡನ್ ಇದೆ ಅಂತ ಹೇಳಿದ್ರಿ. ಹಾ ಮೇಡಮ್, ಅದು ಲ್ಯಾಂಡ್ಸ್ಕೇಪ್ ಇದೆ. ಒಳಗಡೆ ಒಂದು ಲ್ಯಾಂಡ್ಸ್ಕೇಪ್ ಮಾಡಿದ್ವಿ ಮೇಡಮ್. ಓಕೆ. ಒಂದು ನಿಮಿಷ. ಓ, ಇಷ್ಟು ಚೆನ್ನಾಗಿದೆ ಮನೆ ಒಳಗಡೆ. ಅದನ್ನು ಹೌದು ಮೇಡಮ್, ಒಳಗಡೆ ಪಾರ್ಟೀಸ್, ಬರ್ತ್ಡೇ ಪಾರ್ಟೀಸ್ ಎಲ್ಲ ಮಾಡ್ಲಿಕ್ಕೆ ಒಳಗೆ ಪ್ರೈವಸಿ ಇರುತ್ತೆ ಅಂತ ಹೇಳಿ ನಾವು ಒಳಗಡೆ ಮಾಡಿದ್ವಿ. ಸರ್, ಇದು ಕೆಳಗಡೆ ಮಾರ್ಬಲ್? ಇಲ್ಲ ಮೇಡಮ್, ಅದು ಟೈಲ್ಸ್ ಅಷ್ಟೇ, ಅದು ಗ್ರಾನೈಟ್ ಅಷ್ಟೇ. ಅದು ಕೆಳಗೆ ಸಂಪ್ ಇದೆ ಮೇಡಮ್. ಅದು ಸಂಪ್ ಬಿದ್ದು ರೇನ್ ಹಾರ್ವೆಸ್ಟಿಂಗ್ ಇದೆ. ಎಲ್ಲ ನೀರ ಇದು ಮೇಲಿಂದ ಮಳೆಗಾಲ ನೀರೆಲ್ಲ ಬಂದು ಈ ಕಡೆ ಸಂಪಲ್ಲೇ ಆಗುತ್ತೆ ಮೇಡಮ್. ರೇನ್ ಹಾರ್ವೆಸ್ಟಿಂಗ್ ಮಾಡಿದ್ವಿ ಒಳಗೆ. ನಾವು ಆಕ್ಚುಲಿ ಹೊರಗಡೆ ತುಂಬಾ ಕಡಿಮೆ ಬಿಟ್ಟಿದೀವಿ ಜಾಗ ಗಾರ್ಡನಿಗೆ, ಇಲ್ಲೇ ಜಾಸ್ತಿ ಇರ್ಲಿ ಅಂತ. ಒಳಗೆ ಸ್ವಲ್ಪ ಪ್ರೈವಸಿ ಇರ್ಲಿ, ಪಾರ್ಟಿ ಮಾಡ್ಲಿಕ್ಕೆ, ಬರ್ತ್ಡೇ ಪಾರ್ಟೀಸ್ ಎಲ್ಲ ಇಲ್ಲೇ ಮಾಡಬಹುದು, ಗೆಟ್ ಟುಗೆದರ್ ಗೆಲ್ಲ ಇದೇ ಯೂಸ್ ಆಗುತ್ತೆ ಅಂತ ಹೇಳಿ ಒಳಗೆ ಮಾಡಿದ್ವಿ. ಸರ್, ಅಲ್ಲಿ ಫಾಲ್ಸ್ ಮನೆ ಒಳಗಡೆನೆ ಮಾಡಿದೀರಾ? ಫಾಲ್ಸ್ ಮನೆ ಒಳಗೆ ಈ ಭಾಗದಲ್ಲಿ ನೀರು ಬೀಳ್ತಾ ಇರ್ಬೇಕಂತ ಹೇಳಿದ್ರು. ಓಕೆ. ಹೌದು, ವಾಸ್ತು ಪ್ರಕಾರ ಅದಕ್ಕೆ ಫಾಲ್ಸ್ ಈ ಕಡೆ ಮಾಡಿದ್ವಿ. ಆಕ್ಚುಲಿ ಈಶಾನ್ಯ ಮೂಲೆ ಅಂತಾರಲ್ಲ. ಅಂಡ್ ಪ್ಲಾಂಟ್ಸ್ ಎಲ್ಲ ತುಂಬಾನೇ ಚೆನ್ನಾಗಿ ಪಿಕ್ಕಿ ಚೆನ್ನಾಗಿದೆ ಮ್ಯಾಮ್. ತುಂಬಾ ಹಾಕಿಲ್ಲ, ಜಸ್ಟ್ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡಿದೀವಿ. ಮೇಂಟೈನ್ ಮಾಡೋದು ಕಷ್ಟ ಅಲ್ಲ. ಮ್ಯಾಮ್, ಅಲ್ಲೇನೋ ಡೋರ್ ಕಾಣಿಸ್ತಾ ಇದೆ. ಹೌದು, ಯುಟಿಲಿಟಿ ಇಂದ ಅಲ್ಲೊಂದ್ ಡೋರ್ ಕೊಟ್ಟಿದೀವಿ. ಕಿಚನ್ ಇಂದ? ಹೌದು, ಕಿಚನ್ ನಿಂದ ಅಲ್ಲಿಂದ ಹೊರಗ್ ಬರಂಗೆ. ಇಲ್ಲಿ ಏನಾದ್ರೂ ಪಾರ್ಟೀಸ್ ಎಲ್ಲ ಇದೆ ಸರ್ವ್ ಮಾಡಕ್ಕೆ. ಆ ತರ ಆರ್ಕ್ ಯಾಕೆ ಮಾಡಿದೀರಾ ಮ್ಯಾಮ್? ಅದು ಆರ್ಕಿಟೆಕ್ಟ್ ಡಿಸೈನ್ ಕೊಟ್ಟಿದ್ದು ಆಕ್ಚುಲಿ. ಅಂದ್ರೆ ಈಗ ಫ್ರೆಂಡ್ಸ್ ಎಲ್ಲ ಬಂದ್ರೆ ಅದೇ ಇಷ್ಟ ಪಡ್ತಾರೆ. ಫೋಟೋಸ್ಗೆಲ್ಲ ತುಂಬಾ ಇಷ್ಟ ಪಡ್ತಾರ ಆ ಜಾಗ. ಮನೆಗೆ ಯಾರು ಬಂದ್ರು ಅದೇ ಇಷ್ಟ ಪಡೋದು. ಸರ್, ನಿಮ್ ಮನೆ ಅಂತೂ ಬ್ಯೂಟಿಫುಲ್ ಆಗಿತ್ತು ನಿಜವಾಗ್ಲೂ. ನಿಮ್ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡಿ ಸರ್. ಮೇಡಮ್, ನಾನು ಡಾಕ್ಟರ್ ಅಜಯ್ ಅಂತ ಹೇಳಿ. ನಾನು ಡಾಕ್ಟರ್ ಬೈ ಪ್ರೊಫೆಷನ್ ಮೇಡಮ್. ನಾನು ಗೌರ್ಮೆಂಟ್ ಸೆಟಪ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನಂದೊಂದು ಡ್ರೀಮ್ ಇತ್ತು ಈ ತರ ಹೌಸ್ ಕಟ್ಬೇಕಂತ ಹೇಳಿ. ಲೈಫಲ್ಲಿ ನಾವು ಹೊರಗಡೆ ಹೋಗಿ ಯಾವತ್ತೋ ಒಂದು ಹಾಲಿಡೇಸ್ ಹೋಗಿ ಒಂದ್ 2-3 ಸಲ ಬಂದು ರೆಸಾರ್ಟ್ ಇರೋದಕ್ಕಿಂತನೂ ಡೈಲಿ ನಾವು ಲೈಫ್ ನ ಎಂಜಾಯ್ ಮಾಡೋಣ ಅಂತ ಹೇಳಿ ಈ ತರ ರೆಸಾರ್ಟ್ ತರ ಮನೆ ಕಟ್ಬೇಕಂತ. ನಿಜವಾಗ್ಲೂ ಡ್ರೀಮ್ ಹೌಸ್. ಸರ್, ಈ ತರನೇ ಮನೆ ಕಟ್ಬೇಕು ಅಂತ ಯಾಕೆ ಅನಿಸ್ತು ನಿಮ್ಗೆ? ಮೇಡಮ್, ಏನಂದ್ರೆ ಇದಕ್ಕೆ ನನಗೆ ಪ್ರೇರಣೆ ಅಂತ ಹೇಳ್ತಾರಲ್ಲ, ನನ್ನ ಮಗಳು ಮೇಡಮ್. ಅವಳು ಸಣ್ಣದಿರುವಾಗಿಂದನು LKG UKG ಇರುವಾಗಿಂದನು ಬೇರೆ ಬೇರೆ ಮನೆ ನೋಡಿ ನಂಗೆ ಈ ತರ ಮನೆ ಕಟ್ಬೇಕಪ್ಪ, ನಾನು ಅಂತ ಇರ್ಬೇಕಂತ ಇದು ಮಾಡ್ತಿದ್ಲು. ಅವಳ ಡ್ರೀಮ್ ನ ನಾನು ಪೂರೈಕೆ ಮಾಡ್ಲಿಕ್ಕೆ ನಾನು ಈ ತರ ಮನೆ ಕಟ್ಟಿದೆ ಮೇಡಮ್. ಓ, ನಿಜವಾಗ್ಲೂ ಅವ್ರ ಮಗಳು ತುಂಬಾನೇ ಲಕ್ಕಿ. ಮೇಡಮ್, ಒಳಗೆ ಹೋಗೋಣ. ರೂಮ್ಸ್, ಬೆಡ್ರೂಮ್ಸ್ ಎಲ್ಲ ನೋಡೋಣ. ಓಕೆ ಸರ್.
ಸರ್ ಇದು ಸ್ಪೇಸ್ ತುಂಬಾನೇ ಚೆನ್ನಾಗಿದೆ. ಇದೆಲ್ಲ ಎಲ್ಲಿ ಪರ್ಚೇಸ್ ಮಾಡಿದ್ರಿ ಸರ್? ಮೇಡಮ್ ಇದೆಲ್ಲ ಗಿಫ್ಟ್ ಐಟಮ್ಸ್ ಅಷ್ಟೇ ಇದೆಲ್ಲ. ಓಕೆ. ಇದು ಡೈನಿಂಗ್ ರೂಮಿಗೆ ಸ್ವಲ್ಪ ಅಕ್ಸೆಸರೀಸ್ ಇಡ್ಲಿಕ್ಕೆಲ್ಲ ಮಾಡಿದ್ದು ಮೇಡಮ್. ಇದು ತುಂಬಾನೇ ಚೆನ್ನಾಗಿದೆ ಸರ್. ಪಾಟ್ಸ್ ಎಲ್ಲ ಅದು ಹ್ಯಾಂಡ್ ವರ್ಕ್ ಮೇಡಮ್. ಅವ್ರ ಮನೆಯವರ ಫ್ರೆಂಡ್ಸ್ ಎಲ್ಲ ಗಿಫ್ಟ್ ಕೊಟ್ಟಿದ್ದು. ಓಕೆ ಓಕೆ. ಸರ್ ನನಗೆ ಈ ಸೋಫಾ ಯಾಕೆ ಇಲ್ಲಿ ಹಾಕಿದ್ದೀರಾ ಅಂತ? ಮೇಡಮ್ ಸೋಫಾ ಅಂದ್ರೆ ಡೈನಿಂಗ್ ರೂಮ್ ಅಲ್ಲಿ ಮಾತಾಡಬೇಕು, ಫ್ರೆಂಡ್ಸ್ ಎಲ್ಲ ಬಂದಾಗ ವೇಟಿಂಗ್ ಇರುತ್ತೆ. ಮತ್ತೆ ಇದು ಓಲ್ಡ್ ಸೋಫಾ ಇತ್ತು ಮೇಡಮ್ ಮನೆದು, ಬೇರೆ ಸ್ಪೇಸ್ ನ ಯುಟಿಲೈಸ್ ಮಾಡೋಣ ಅಂತ ಈ ಕಡೆ ಮಾಡಿದ್ವಿ. ಓಕೆ ಓಕೆ. ಸರ್ ರೂಮ್ ಇಲ್ಲಿ? ಹಾ ಮೇಡಮ್, ಇಲ್ಲಿ ಒಂದು ಬೆಡ್ರೂಮ್ ಇದೆ. ಬೇಸಿಕಲಿ ಇದು 4 ಬೆಡ್ರೂಮ್ ಹೌಸ್ ಮೇಡಮ್. ಇದು ಕೆಳಗೆ 2 ಬೆಡ್ರೂಮ್ ಇದೆ, ಒಂದು ಗೆಸ್ಟ್ ರೂಮ್ ಮತ್ತೆ ಮಾಸ್ಟರ್ ಬೆಡ್ರೂಮ್. ಮೇಲೆ 2 ಬೆಡ್ರೂಮ್ ಇದೆ ಮೇಡಮ್. ಓಕೆ. ಇದು ಮಾಸ್ಟರ್. ಓಕೆ ಮೇಡಮ್ ಇದು ಮಾಸ್ಟರ್ ಬೆಡ್ರೂಮ್ ಮೇಡಮ್. ಇದು ಸ್ವಲ್ಪ ಹೈಟ್ ಸ್ವಲ್ಪ ಜಾಸ್ತಿ ಮಾಡಿದ್ವಿ. ನಾರ್ಮಲಿ 11 ಫೀಟ್ ಇರುತ್ತೆ. ಸ್ಪೇಸ್ ಸ್ವಲ್ಪ ಏರ್ ಫ್ಲೋ ಚೆನ್ನಾಗ್ಲಿ ಅಂತ 13 ಫೀಟ್ ಮಾಡಿದ್ವಿ ಇದಕ್ಕೆ. ಓಕೆ. ಮತ್ತೆ ಸರ್ ಇದು ಲಿವಿಂಗ್ ರೂಮ್ ಅಲ್ಲಿ ಇರೋ ತರ? ಹೌದು ಮೇಡಮ್, ಇದು ಪಾಲಿಕೋಟ್. ಇದು ಹೊಸ ಡಿಸೈನ್ ಕೊಟ್ಟಿದ್ರು. ಎಲ್ಲ ಆರ್ಕಿಟೆಕ್ಟ್ ಡಿಸೈನ್ ಮೇಡಮ್ ಅವ್ರದ್ದು. ಬೆಂಗಳೂರು ಆರ್ಕಿಟೆಕ್ಟ್ ಇದ್ರು, ಅವ್ರು ಕೊಟ್ಟಿದ್ದ ಡಿಸೈನ್ ಪ್ರಕಾರ ಇಂಟೀರಿಯರ್ ಪ್ರಕಾರ ಹೋದ್ವಿ ಮೇಡಮ್ ನಾವು. ನಮಗೆ ಸ್ವಲ್ಪ ಬೆಡ್ರೂಮ್ಸ್ ದೊಡ್ಡದಾಗೆ ಬೇಕಿತ್ತು, ಇಷ್ಟು ಹ್ಯೂಜ್ ಇದೆ ಹಂಗಾಗಿ ಆರ್ಕಿಟೆಕ್ಟ್ ಹೇಳೇ ಸ್ವಲ್ಪ ಸ್ಪೇಷಿಯಸ್ ಆಗಿರ್ಲಿ ಅಂತ ಬೆಡ್ರೂಮ್ಸ್. ಅಲ್ಲಿ ಆಂಟಿದು ಸ್ಪೇಸ್ ಫುಲ್. ಅದು ಸ್ಪೇಸ್ ಸ್ವಲ್ಪ ಇತ್ತು ಮೇಡಮ್. ಅದು ಯುಟಿಲೈಸ್ ಮಾಡಿ ಸ್ವಲ್ಪ ಪರ್ಸ್ ಎಲ್ಲ ಇದರಲ್ಲಿ ಇಡ್ಲಿಕ್ಕೆ ಮಾಡಿದ್ವಿ ಮೇಡಮ್. ಅದು ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ, ಒಂಥರ ನ್ಯೂ ಥಾಟ್ ತರ ಇದೆ. ಹಾ ಮೇಡಮ್, ಹೌದು. ಪರ್ಸ್ ಗಳೆಲ್ಲ ಚೆನ್ನಾಗಿ ಕಾಣಲಿ, ಅವ್ರು ಯಾವ್ದು ಬೇಕಾದ್ರೆ ಇದು ಮಾಡ್ಲಿ ಅಂತ ನೀಟಾಗಿ ಕಾಣುತ್ತೆ. ಅದು ಅವ್ರ ಡಿಸ್ಪ್ಲೇ ಆಗುತ್ತೆ ಅವರಿಗೆ ಬೇಕಾದಾಗ ಅಂತ. ಒಳಗಡೆ ವಾಕಿಂಗ್ ಒಳಗಡೆ ಬನ್ನಿ ಮೇಡಮ್. ವಾಕಿಂಗ್ ವಾರ್ಡ್ರೋಬ್ ಇದೆ, ಜೊತೆಗೆ ಬಾತ್ರೂಮ್ಸ್ ಇದೆ. ಓಕೆ. ವಾಕಿಂಗ್ ವಾರ್ಡ್ರೋಬ್ ಕೂಡ ತುಂಬಾನೇ ಸ್ವೀಟ್ ಅಂಡ್ ಕ್ಯೂಟ್ ಆಗಿದೆ. ಹೌದು ಮೇಡಮ್, 2 ಕಡೆ ನನಗೆ ಮತ್ತೆ ನಮ್ಮ ಮಿಸಸ್ 2 ಕಡೆ ಯೂಸ್ ಆಗ್ಲಿ ಅಂತ ಹೇಳಿ 2 ಕಡೆ ಮಾಡಿದ್ದಾರೆ ಮೇಡಮ್. ಜೊತೆಗೆ ಹಂಗೆ ಬಾತ್ರೂಮ್ಸ್ ಇದೆ, ಅಟ್ಯಾಚ್ ಬಾತ್ರೂಮ್ ಇದೆ. ಅದನ್ನು ಕೂಡ ಮೇಲ್ಗಡೆಯಿಂದ ಲೈಟ್. ಅದು ಫಾಲ್ ಸೀಲಿಂಗ್ ಇದೆ ಮೇಡಮ್. ಫಾಲ್ ಸೀಲಿಂಗ್ ಇದೆ ಅದು. ಸರ್ ನಂಗೆ ಈ ಬೆಡ್ ಬ್ಯಾಗ್ ತುಂಬಾನೇ ಚೆನ್ನಾಗಿದೆ ಅನ್ಸ್ತು. ಅಂದ್ರೆ ಬಿಗ್ ಬಾಸ್ ಅಲ್ಲೆಲ್ಲ ಇರುತ್ತಲ್ಲ ಆ ತರ ಇದೆ. ಹೆಡ್ ಬೋರ್ಡ್ ಮೇಡಮ್, ಅದು ಹೆಡ್ ಬೋರ್ಡ್ ಡಿಸೈನ್ಸ್ ಇದೆ ಮೇಡಮ್. ಇಲ್ಲಿ ಆರಾಮ್ಸೆ ಚಿಲ್ ಮಾಡಕ್ಕೆ ಟಿವಿ ಕೂಡ. ಹೌದು ಮೇಡಮ್, ನೈಟ್ ಮಲಗುವಾಗ ಟಿವಿ ನೋಡ್ತಾ ಮಲಗ್ತಾರೆ ಮಕ್ಕಳು ಸಹ. ಇಲ್ಲೇ ಇಷ್ಟಪಡ್ತಾರೆ ಕುತ್ಕೊಳ್ಳಿಕ್ಕೆ ಟಿವಿ ನೋಡಿ. ಲಿವಿಂಗ್ ರೂಮ್ ಕಿಂತ ಜಾಸ್ತಿ ಸ್ಪೇಸ್ ಇಲ್ಲೇ ಟೈಮ್ ಕಳಿತೀವಿ. ಹೌದು, ಇದು ಲಿವಿಂಗ್ ರೂಮ್ ಅಷ್ಟೇ ಸ್ಪೇಷಿಯಸ್ ಆಗಿದೆ ಸರ್. ಮಾಸ್ಟರ್ ಬೆಡ್ರೂಮ್ ಕೂಡ. ಸೊ ಸರ್ ಇಲ್ಲಿ ಇನ್ನೊಂದು ಬೆಡ್ರೂಮ್ ಇದೆ. ಇದೊಂದು ಗೆಸ್ಟ್ ರೂಮ್ ಇದೆ ಮೇಡಮ್. ಅದು ಓಕೆ. ಬನ್ನಿ ಮೇಡಮ್, ಅದೊಂದು ಮಾಸ್ಟರ್ ಬೆಡ್ರೂಮ್. ಇದು ಇದೊಂದು ಗೆಸ್ಟ್ ರೂಮ್ ಅಂತ ಮಾಡಿದ್ವಿ ಮೇಡಮ್, ಸ್ಮಾಲ್ ಬೆಡ್ರೂಮ್ ಅದು. ಓಕೆ ಓಕೆ. ಬನ್ನಿ. ಇಲ್ಲಿ ಸ್ಮಾಲ್ ವಾಶ್ ಬೇಸಿನ್ ತರ. ಸರ್ ಇಲ್ಲಿ ಒಳಗಡೆ ಏನಿದೆ? ವಾಶ್ರೂಮ್. ಓಕೆ. ಇದು ಜನರಲ್ ಬಾತ್ರೂಮ್ ಮೇಡಮ್. ಇದು ಇದೊಂದು ಜನರಲ್ ಬಾತ್ರೂಮ್ ಇದೆ. ಒಳಗಡೆ ಒಂದು ಈ ಗೆಸ್ಟ್ ರೂಮಿಗೆ ಅಟ್ಯಾಚ್ ಆಗಿದ್ದಿದೆ ಮೇಡಮ್. ನೀವು ಗೆಸ್ಟ್ ರೂಮ್ ನ ಇಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀರಲ್ಲ ಸರ್, ನಿಜವಾಗ್ಲೂ ಗ್ರೇಟ್. ಸ್ಮಾಲ್ ಗೆಸ್ಟ್ ರೂಮ್ ಮೇಡಮ್ ಇದು. ಜೊತೆಗೆ ಸ್ವಲ್ಪ ಐರನಿಂಗ್ ಎಲ್ಲ ಸ್ವಲ್ಪ ಸ್ಪೇಸ್ ಇದೆ. ಒಂದು ರೆಡಿ ಆಗ್ಲಿಕ್ಕೆ ಒಂದು ಮಿರರ್ಸ್ ಇದೆ ಮೇಡಮ್. ಮತ್ತೆ ವಾರ್ಡ್ರೋಬ್ ಇದೆ. ಅದು ಸರ್ ಅದು ಏನು? ಅದು ಓ ಆಂಟಿದು ಸೇವಿಂಗ್ ಮೆಷಿನ್ ಮೇಡಮ್. ಅದು ಮಕ್ಳಿಗೆ ಇಬ್ರು ಹೆಣ್ಮಕ್ಳಲ್ಲ, ಅವ್ರಿಗೆ ಆಲ್ಟ್ರೇಷನ್ ಇರುತ್ತೆ, ಅದೆಲ್ಲ ಮಾಡ್ಲಿಕ್ಕೆ ಅವರೇ ಕಲ್ತಿದ್ದಾರೆ ಮೇಡಮ್. ಓಕೆ ಓಕೆ. ಮತ್ತೆ ಏಜ್ ಆದವರೆಲ್ಲ ಬಂದ್ರೆ ಮೇಲೆ ಹೋಗಕ್ ಆಗಲ್ವಲ್ಲ, ಹಂಗಾಗೊಂದು ಚಿಕ್ಕದಿರ್ಲಿ ಅಂತ ಮಾಡ್ಕೊಂಡ್ವಿ. ಮೇಡಮ್ ಕೆಳಗೆ 2 ಬೆಡ್ರೂಮ್ ಆಯ್ತು, ಒಂದು ಲಿವಿಂಗ್ ರೂಮ್, ಓಪನ್ ಕಿಚನ್ ಅಂಡ್ ಡೈನಿಂಗ್ ರೂಮ್ ಮೇಡಮ್. ಮೇಲೆ 2 ಬೆಡ್ರೂಮ್ ಇದೆ. ಓಕೆ. ಒಂದು ಜಿಮ್ ರೂಮ್ ಇದೆ ಮೇಡಮ್. ಓ ಇದೇ ಇಷ್ಟು ಚೆನ್ನಾಗಿದೆ. ಇನ್ ಮೇಲೆ ಹೇಗಿರಬೇಕು? ಬನ್ನಿ ಮೇಡಮ್. ಹಾ ಸರ್. ಈಗ ನಿಮಗೆ ಮೇಲೆ ಸ್ಕೈಲೈಟ್ ಚೆನ್ನಾಗಿ ಕಾಣುತ್ತೆ ಮೇಡಮ್. ಮೇಲೆ ಮೇಲೆ 2 ಸ್ಕೈಲೈಟ್, ದೊಡ್ಡ ಸ್ಕೈಲೈಟ್ ಬರುತ್ತೆ ಮನೆಗೆಲ್ಲ. ಪೂರ ಇದರಿಂದನೇ ಸ್ಕೈಲೈಟ್ ಎಲ್ಲ ಬರೋದು ಮೇಡಮ್, ಸನ್ ಲೈಟ್ ಎಲ್ಲ ಬರುತ್ತೆ. ಸರ್ ಈ ಸ್ಪೇಸ್ ಏನು? ಮೇಡಮ್ ಇದು ಸಹ ಪೂಜಾ ರೂಮಿಗೆ ಲೈಟ್, ಅಲ್ಲಿಂದ ಲೈಟ್ ಇಲ್ಲಿಗೆ ಬರುತ್ತೆ ಮೇಡಮ್. ಪೂಜಾ ರೂಮ್ ಮೇಲೆ ತುಳಿಬಾರ್ದು ಅಂತ ಆ ತರ ಪಿರಮಿಡ್ ಕಾನ್ಸೆಪ್ಟ್ ಮಾಡಿದಾರೆ ಮೇಡಮ್. ಬನ್ನಿ ಮೇಡಮ್. ಮೇಡಮ್ 2 ಮಾಸ್ಟರ್ ಬೆಡ್ರೂಮ್ ಮೇಡಮ್. ಅದು ಬನ್ನಿ ಒಂದು ನೋಡೋಣ. ಓ ಗಾಡ್, ಇದನ್ನು ಕೂಡ ಇಷ್ಟು ಬ್ರೈಟ್ ಆಗಿದೆ. ಕೆಳಗಡೆಕಿನ ಮೇಲ್ಗಡೆ ಬಹಳ ಬ್ರೈಟ್ ಇದೆ ಅನ್ಸುತ್ತೆ. ಮೇಡಮ್ ಸ್ವಲ್ಪ ಲೈಟ್ ಬೇಗ ಬರುತ್ತೆ, ಮುಂದೆ ಬರುತ್ತಲ್ಲ ಮೇಡಮ್. ಇಲ್ಲಿ ಬಾಲ್ಕನಿ ಇದೆ ಮೇಡಮ್ ಒಂದು. ಅದು ಬಾಲ್ಕನಿಯಿಂದ ಲೈಟ್ ಚೆನ್ನಾಗಿ ಬರುತ್ತೆ ಇಲ್ಲೆಲ್ಲ ಈವ್ನಿಂಗ್ ಟೈಮ್ ಅಲ್ಲಿ. ಸೇಮ್ ಕೆಳಗೆ ಮಾಸ್ಟರ್ ಬೆಡ್ ಸೇಮ್ ಸೈಜ್ ಇದೆ ಮೇಡಮ್. ಇದು ಸರ್ ಇದು ನಿಮ್ಮ ಮಗಳದು ಮೇಡಮ್. ದೊಡ್ಡ ರೂಮ್ ಇದೆ.
ಸಿಟ್ ಔಟ್ ಇದೆ ಅಲ್ಲ, ಹಂಗಾಗಿ ಗಾಳಿ ಬೆಳಕೆಲ್ಲ ಓ ಜಾಸ್ತಿ. ಚೆನ್ನಾಗಿ ಬರುತ್ತೆ ಮೇಡಮ್. ತುಂಬಾನೇ ಚೆನ್ನಾಗಿದೆ. ಇಲ್ಲಿಂದ ಸಣ್ಣ ಸ್ಮಾಲ್ ಸಿಟ್ ಔಟ್ ಇದೆ ಮೇಡಮ್ ಇದು. ಹಾ ಹಾ ಮೇಡಮ್ ಇದೊಂದು ಸ್ಮಾಲ್ ಸಿಟ್ ಔಟ್ ಇದು ಎಲಿವೇಶನ್ ಸೂಟ್ ಆಗ್ಲಿ ಅಂತ ಇದು ಸಿಟ್ ಔಟ್ ಮಾಡಿರೋದು ಮೇಡಮ್. ಅದು ಅಲ್ಲೊಂದು ಹೊರಗಡೆ ಒಂದು ದೊಡ್ಡ ಸಿಟ್ ಔಟ್ ಇದೆ. ಇದು ಎಲಿವೇಶನ್ ಪರ್ಪಸ್ ಅಷ್ಟೇ ಬಂದಿರೋದು ಮೇಡಮ್. ಇದು ಕುತ್ಕೊಳ್ಳಿಕ್ಕೆ ಏನು ಅಷ್ಟೇ ಯೂಸ್ ಆಗಲ್ಲ. ಇದು ಬನ್ನಿ ಮೇಡಮ್ ತೋರಿಸ್ತೀನಿ ನಿಮಗೆ. ಮೇಡಮ್ ಇದೊಂದು ವಾಕಿಂಗ್ ವಾರ್ಡ್ರೋಬ್ ಇದೆ, ಬನ್ನಿ ತೋರಿಸ್ತೀನಿ ಮೇಡಮ್. ಕೆಳಗಡೆ ಇತ್ತಲ್ಲ, ಹಾ ಹಾ ಅದ್ರ ಪ್ರಕಾರ ಇದೆ ಮೇಡಮ್. ಸರ್ ಈ ತರ ಇಲ್ಲೇನೋ ಡಿಫ್ರೆಂಟ್ ಡಿಸೈನ್ ಮಾಡಿದ್ದಾರೆ. ಇದು ವೀನರ್ ಡಿಸೈನ್ ಮೇಡಮ್. ಇದು ಪಾಲಿಶಿಂಗ್ ಮಾಡಿದ್ದಾರೆ. ಒಂದೊಂದು ರೂಮಿಗೆ ಒಂದು ಸಪ್ರೇಟ್ ಡಿಸೈನ್ ಕೊಟ್ಟಿದ್ದಾರೆ ಮೇಡಮ್. ಓಕೆ ಓಕೆ. ಇದು ಕೆಳಗಡೆ ತರ ಸೇಮ್ ಕೆಳಗಡೆ ತರನೇ ಸೇಮ್ ಇದೆ ಮೇಡಮ್. 3 ರೂಮ್ಸ್ ಇದು 3 ಡಿಫರೆಂಟ್ ವೀನಿಯರ್ ಯೂಸ್ ಮಾಡಿದ್ದೀವಿ. ಅದು ಪೂಜಾ ರೂಮ್ಗೂ ಬೇರೆ ತರ ಬೇರೆ ಹೌದು ಕಲರ್ ಡಿಸೈನ್ ಮೇಡಮ್. ಇಲ್ಲಿ ಸ್ಪೆಷಲ್ ಅಂದ್ರೆ ಈ ಬಾತ್ರೂಮಿಗೆ ಇದಕ್ಕೂ ಸ್ಕೈಲೈಟ್ ಕೊಟ್ಟಿದ್ದಾರೆ ಮೇಡಮ್. ಇದಕ್ಕೆ ಓಕೆ ಈ ಲೈಟ್ ಬೇಕಾಗಲ್ಲ, ಇದಕ್ಕೆ ಸ್ಕೈಲೈಟ್ಸ್ ಇದೆ ಮೇಡಮ್. ಇದಕ್ಕೆ ಮೇಲೆ 2 ವಾಶ್ರೂಮ್ಸ್ಗೂ ಸ್ಕೈಲೈಟ್ ಇದೆ. ತುಂಬಾ ಎಲೆಕ್ಟ್ರಿಸಿಟಿ ಕಡಿಮೆ ಯೂಸ್ ಕಡಿಮೆ use ಮಾಡ್ತಿದ್ದೀರಾ ಮಾಡುತ್ತೆ. ಸರ್ ಮನೇಲಿ. ಓಕೆ ಸರ್ ಇನ್ನೊಂದು ದೊಡ್ಡ ಬಾಲ್ಕನಿ ಇದೆ. ಹೌದು ಬನ್ನಿ ಮೇಡಮ್ ತೋರಿಸ್ತೀನಿ ನಿಮಗೆ. ಓ ಗಾಡ್, ಬಾಲ್ಕನಿನೇ ಒಂದು ರೂಮ್ ಅಷ್ಟು ದೊಡ್ಡದಿದೆ. ಹೌದು ಇದು ಸ್ಪೇಷಿಯಸ್ ಆಗಿದೆ ಮೇಡಮ್ ಬಾಲ್ಕನಿ. ಇದು ಹೊರಗಡೆ ಇದು. ಸರ್ ನಿಮಗೆ ಪಾರ್ಟೀಸ್ ಎಲ್ಲ ಮಾಡಕ್ಕೆ ಕಡಿಮೆ ಜಾಗ ಅಂತ ಅನ್ಸದೇ ಇಲ್ಲ ಹೌದು ಅನ್ಸುತ್ತೆ. ಮೇಡಮ್ ಎಲ್ಲ ಕಡೆ ಕೆಳಗಡೆ ಗಾರ್ಡನ್ ಇದೆ, ಇಲ್ಲಿ ಈ ಹೌದು, ತರ ಹೌದು. ಸ್ಪೇಸ್ ಇದೆ. ಸರ್ ಅಲ್ಲಿ ಏನಿದೆ ಸ್ಟೇರ್ಸ್? ಅದು ಕೆಳಗಿದೆ ಮೇಡಮ್. ಅದು ಮೇಡಮ್ ಅದು ಕಾರ್ ಶೆಡ್ ಇದೆ ಮೇಡಮ್. ಅದು ಓಕೆ ಅದು ಸ್ವಲ್ಪ ಇದು ಮಾಡಿದ್ದಾರೆ, ಗಾರ್ಡನ್ ಮಾಡಿದ್ದಾರೆ, ರೂಫ್ ಟಾಪ್ ಗಾರ್ಡನ್ ಮಾಡಿದ್ದಾರೆ. Okay. ಅದು ಮೇಂಟೈನ್ ಮಾಡಕ್ ಆಗ್ತಿಲ್ಲ ಇದು ನಮಗೇನು. ಹಾ ಹಾ ವೆಜಿಟೇಬಲ್ಸ್ ಬೆಳಿಲಿಕ್ಕೆ ಎಲ್ಲ ಮಾಡಿದ್ದಾರೆ ಮೇಡಮ್. ಅದು ಓಕೆ ಓಕೆ. ಸದ್ಯಕ್ಕಂತ ಏನು ಮಾಡಿಲ್ಲ. ಶೋ ಪ್ಲಾಂಟ್ಸ್ ಅದೆಲ್ಲ ಹಾಕಿದೀವಿ ಮೇಡಮ್ ಅಷ್ಟೇ. ಓಕೆ ಸರ್. ಸರ್ ನೀವು ಇಲ್ಲಿ ಜಿಮ್ ರೂಮ್ ಇದೆ ಅಂತ ಹೇಳಿ. ಹೌದು ಮೇಡಮ್ ಬನ್ನಿ ಒಳಗಿದೆ. ಓಕೆ ಮೇಲೆ 2 ಬೆಡ್ರೂಮ್ ಒಂದು ಜಿಮ್ ರೂಮ್ ಇದೆ ಮೇಡಮ್. ಇದು ಓಕೆ ಹೋಮ್ ಥಿಯೇಟರ್ ಆ ಥರ ಅದಕ್ಕೆಲ್ಲ ನಾವು ಜಾಸ್ತಿ ಪ್ರಿಫರೆನ್ಸ್ ಕೊಟ್ಟಿಲ್ಲ ನಾವು. ಓಕೆ. ಸ್ವಲ್ಪ ಹೆಲ್ತ್ ಆಗಿರೋಣ. ಕೆಳಗೆ ಇದೆ ಮೇಡಮ್ ಲಿವಿಂಗ್ ರೂಮ್ ಇದೆ, ಮತ್ತೆ ಹೋಮ್ ಥಿಯೇಟರ್ ಯೂಸ್ ಆಗಲ್ಲ ಅಂತ ಹೇಳಿ ಹಾ ಹಾ. ಒಂದು ಜಿಮ್ ರೂಮ್ ಸಹ ಮಾಡಿದೆ ಮೇಡಮ್. ಇವಾಗ ನಾವ್ ಯಾವ ಮನೆಗೆ ಹೋದ್ರು ಹೋಮ್ ಥಿಯೇಟರ್ ಹೌದು ಮೇಡಮ್ ಹೋಮ್ ಥಿಯೇಟರ್ ಇರುತ್ತೆ. ಕೆಳಗೆ ದೊಡ್ಡ ಲಿವಿಂಗ್ ರೂಮ್ ಇದೆ. ತುಂಬಾ ಯೂಸ್ ಆಗಲ್ಲ ಅನ್ನಿಸ್ತು, ಯಾಕಂದ್ರೆ ಲಿವಿಂಗ್ ರೂಮ್ ಇದೆ ಅಲ್ಲ ಆಲ್ರೆಡಿ. ಹೌದು. ಅಷ್ಟು ಟೈಮ್ ಪಾಸ್ ಮಾಡಿ ಅದಕ್ಕೆ ಸ್ವಲ್ಪ ಹೆಲ್ತ್ ಬರಬಾರ್ದಂತ ಹೇಳಿ ಮೊದ್ಲೇ ಡಾಕ್ಟರ್ ಅಲ್ವಾ, ಹೌದು ಜಿಮ್ madam, ರೂಮ್ ಇಲ್ಲ ಅಂದ್ರೆ ಹೇಗೆ? ಈಗ ಸ್ಮಾಲ್ ಜಿಮ್ ರೂಮ್ ಮಾಡಿದ್ದೆ ಮೇಡಮ್. ಇದು ಸ್ಮಾಲ್ ವೇಟ್ಸ್ ಟ್ರೆಡ್ಮಿಲ್ ಎಲ್ಲ ಇಟ್ಕೊಂಡಿದ್ದೀವಿ. ನೀವೇ Daily ಯೂಸ್ routine. ಮಾಡ್ತೀರಾ? ಹೌದು ಮೇಡಮ್ ನಾವೇ. ಸ್ವಲ್ಪ ಟೈಮ್ ಇದಾಗುತ್ತೆ, ನಮಗೆ ಸೇವ್ ಆಗುತ್ತೆ. ಹಾ ಹಾ. ಬೇಕಾದಾಗ ಇಲ್ಲೇ ಮಾಡ್ಬೋದು ಅಂತ ಹೇಳಿ ನಾವೆಲ್ಲ ಸ್ಮಾಲ್ ಡಂಬಲ್ಸ್ ಟ್ರೆಡ್ಮಿಲ್ ವೇಟ್ಸ್ ಅಷ್ಟೇ ಮೇಡಮ್. ಓಕೆ ಸರ್. ಬನ್ನಿ. ಜೊತೆಗೆ ಇನ್ನೊಂದು ಲ್ಯಾಂಡ್ಸ್ಕೇಪ್ ಇದೆ ಮೇಡಮ್ ಇಲ್ಲಿ. ಅಮ್ಮ ಇಷ್ಟು ಲ್ಯಾಂಡ್ಸ್ಕೇಪ್ ಸರ್ ಮನೆಯಲ್ಲಿ. ಮೇಡಮ್ ಇದೊಂದು ಸಿಟೌಟ್ ಇದೆ ಮೇಡಮ್. ಇದು ಹಾ ಹಾ. ಈ ಸಿಟೌಟ್ ಇಂದ ಲ್ಯಾಂಡ್ಸ್ಕೇಪ್ ನೋಡ್ಬೋದು ನಾವು. ಇದು ಸಹ ಪಾರ್ಟಿ ಮಾಡ್ಲಿಕ್ಕೆ ಜಾಗ ಇದೆ. ಇದು ಹೌದು ಹೊರಗೊಂದು ಇದೊಂದು ಎಲಿವೇಶನ್ ಪ್ರಕಾರ ಮಾಡ್ಕೊಂಡು ಹೋಗಿದ್ದಾರೆ ಮೇಡಮ್. ಹೌದು. ಇಲ್ಲಿಂದ ನೋಡ್ಬೋದು ನೀವು ಹಾ ಲ್ಯಾಂಡ್ಸ್ಕೇಪ್ ನೋಡ್ಬೋದು. ಅದೊಂದು ಜಿಮ್ ರೂಮ್, ಇನ್ನೊಂದು ಬೆಡ್ರೂಮ್ ಇದೆ ಮೇಡಮ್. ಇನ್ನೂ ಒಂದು ಬೆಡ್. ಇನ್ನೊಂದು ಬೆಡ್ರೂಮ್ ಇದೆ ಮೇಡಮ್. 2 ಬೆಡ್ರೂಮ್. ಸರ್ ಇದು ಯಾಕೆ ಬಾಲ್ಕನಿ ಇಲ್ಲಿ ಯಾಕೆ ಮಾಡಿದ್ದು? ಇದು ಸಹ ಎಕ್ಸ್ಟೆನ್ಷನ್ ನೋಡಿದ್ ಮೇಡಮ್ ಜಿಮ್ ರೂಮಿಗೆ. ಹಾ. ಬೇಡ ಅಂತ ಹೇಳಿ ಮತ್ತೆ ಮುಂದೆ ಯೂಸ್ ಮಾಡ್ಕೋಬಹುದು ಯಾವ್ದಕ್ಕಾರ ನಾವು ಇಂಡೋರ್ ಗೇಮ್ಸ್ ಇಡ್ಲಿಕ್ಕೆ ಅಥವಾ ಫುಲ್ ಕವರ್ ಮಾಡ್ಕೊಂಡು ಇದು ಯಾವ್ದಾರು ಯೂಸ್ ಮಾಡ್ಬೋದು ಅಂತ ಇಟ್ಟಿದ್ದೀವಿ ಮೇಡಮ್. ಸರ್ ಇದು ಮೇಲ್ಗಡೆ ನೀವ್ ಎಲ್ಲಾ ಕಡೆನೂ ಈ ತರನೇ ಪಿರಾಮಿಡ್ ಶೇಪ್ ಹೌದು ಹೌದು. ಪಿರಮಿಡ್ ಅಂದ್ರೆ ಸ್ವಲ್ಪ ವಾಸ್ತು ಪ್ರಕಾರ ಅಂತ ಹೇಳಿದ್ರು ಮೇಡಮ್. ಅದು ಅದಕ್ಕೆ ಆತರ ಹೋಗಿದ್ದೀವಿ ನಾವು ಪಿರಮಿಡ್. ಓಕೆ. ಇದೊಂದು ಬೆಡ್ರೂಮ್ ಇದೆ ಮೇಡಮ್. ಅದು ಓಕೆ. ಇದು ನಿಮ್ ಚಿಕ್ಕ ಮಗಳು? ಹೌದು ಚಿಕ್ಕ ಮಗಳ ಬೆಡ್ರೂಮ್ ಮೇಡಮ್. ಚಿಕ್ಕ ಬೆಡ್ರೂಮ್ ಇದೆ. ಓ ತುಂಬಾ ಕ್ಯೂಟ್ ಆಗಿದೆ ಸರ್. ಹೌದು ಮೇಡಮ್. ಅದು ಕಂಪೇರ್ ಮಾಡಿ ಸ್ವಲ್ಪ ಸ್ಮಾಲ್ ಇದೆ, ಆದ್ರೆ ಅವಳಿಗಂತ ಒಂದು ಮಾಡಿದೆ ಮೇಡಮ್. ಓ ದೊಡ್ಡ ಮಗಳಿಗೆ ದೊಡ್ಡ ಬೆಡ್ರೂಮ್, ಚಿಕ್ಕ ಮಗಳಿಗೆ ಚಿಕ್ಕ ಬೆಡ್ರೂಮ್. ಓಕೆ ಸರ್ ಇದು ಕೂಡ ಬ್ಯಾಕ್ ತುಂಬಾನೇ ಚೆನ್ನಾಗಿದೆ. ಹೌದು ಮೇಡಮ್. ಹೆಡ್ ಬೋರ್ಡ್ ಇದೆ, ಪೂರ ಲೆದರ್ ಬಂದಿದೆ. ಆ ಕಡೆದೆಲ್ಲ ವೀನಿಯರ್ ಇದೆ ಮೇಡಮ್. ಅದು ವೀನಿಯರ್ ಪಾಲಿಶಿಂಗ್ ಮಾಡಿದ್ದಾರೆ ಅದನ್ನ. ಅವಳಿಗೆ ಇದಕ್ಕೆ ಒಂದು ಸಿಟ್ಔಟ್ ಇದೆ ಒಂದು. ಅದು ಬೆಡ್ರೂಮ್ ದೊಡ್ಡದಿದೆ ಮೇಡಮ್. ಇದು ಬೆಡ್ರೂಮ್ ಸಣ್ಣದಿದೆ, ಜೊತೆಗೆ ಸಿಟ್ಔಟ್ ಸ್ವಲ್ಪ ದೊಡ್ಡದಿದೆ ಮೇಡಮ್. ಕುತ್ಕೊಂಡು ಹೊರಗಡೆ ಕುತ್ಕೊಂಡು ಓದ್ಲಿಕ್ಕೆ ಎಲ್ಲ. ಇಲ್ಲೂ ಕೂಡ ಕೆಳಗಡೆ ಏನಾದ್ರೂ ನೋಡ್ತಾ ಇರ್ಬೋದು. ಹೌದು ಹೌದು ಈ ತರ ನೋಡ್ತಾ ಇರ್ಬೋದು ಮೇಡಮ್. ಕುತ್ಕೊಂಡು ಸ್ವಲ್ಪ ಅದಕ್ಕೆ ಸ್ಪೇಷಸ್ ಇದೆ ಮೇಡಮ್. ಅದು ಸ್ವಲ್ಪ ಬೆಡ್ರೂಮ್ ದೊಡ್ಡದಿದೆ, ಸಿಟ್ಔಟ್ ಸಣ್ಣದಿದೆ. ಇದು ಬೆಡ್ರೂಮ್ ಸ್ವಲ್ಪ ಸಣ್ಣದಿದೆ, ಸಿಟ್ಔಟ್ ಸ್ವಲ್ಪ ದೊಡ್ಡದಿದೆ. ಹೌದು. ಸೊ ಸರ್ ಇಲ್ಲಿಗೂ ವಾಕ್ ಇನ್ ವಾರ್ಡ್ರೋಬ್ ಇದೆ? ಇದಕ್ಕೂ ವಾಕ್ ಇನ್ ವಾರ್ಡ್ರೋಬ್ ಇದೆ ಮೇಡಮ್. ತೋರಿಸ್ತೀನಿ. ಇದು ಬೆಡ್ರೂಮ್ ಸಣ್ಣದಿದ್ರೆ ಮೇಡಮ್, ಲ್ಯಾಂಡ್ಸ್ಕೇಪಿಗೆ ಜಾಸ್ತಿ ಇದು ಕೊಟ್ಟಿದ್ದೀವಿ, ಜಾಗ ಕೊಟ್ಟಿದ್ದೀವಿ. ಮತ್ತೆ ಕಾರ್ನರ್ ಬಂದಿರೋದಕ್ಕೆ ಸ್ವಲ್ಪ ವಾರ್ಡ್ರೋಬ್ ಸಹ ದೊಡ್ಡದಿದೆ ಮೇಡಮ್ ರೂಮ್ ಎಲ್ಲ. ಓ ಎಲ್ಲ ಬೇರೆ ಆ ರೂಮ್ದು ಕಂಪೇರ್ ಮಾಡಿದ್ರೆ ಹೌದು ಹೌದು ಮೇಡಮ್. ಸ್ವಲ್ಪ ದೊಡ್ಡದಿದೆ ವಾರ್ಡ್ರೋಬ್ ಎಲ್ಲ. ಮತ್ತೆ ಹಾಗೆ ಇದು ಬಾತ್ರೂಮ್ ಇದೆ ಮೇಡಮ್, ಅಟ್ಯಾಚ್ ಬಾತ್ರೂಮ್ ಇದೆ. ಇದಕ್ಕೂ ಸಹ ಲ್ಯಾಂಡ್ಸ್ಕೇಪ್ ಕೊಟ್ಟಿದ್ದಾರೆ, ಸನ್ಲೈಟ್ ಕೊಟ್ಟಿದ್ದಾರೆ.
ತುಂಬಾನೇ ಕ್ಯೂಟ್ ಆಗಿ ಮಾಡಿದೀರಾ ಸರ್ ಎಲ್ಲ. ಸ್ಪೇಷಿಯಸ್ ಆಗಿ ಕಟ್ಟಿದ್ದಾರೆ. ನಾನು ಹೇಳಿದ ಪ್ರಕಾರ ಸ್ವಲ್ಪ ಹೈಟ್ ಎಲ್ಲ ಸ್ವಲ್ಪ ಜಾಸ್ತಿ ತಗೊಂಡಿದ್ದಾರೆ ಮೇಡಮ್. ಹೌದು ಸರ್, ಕಂಪೇರ್ ಮಾಡಿದ್ರೆ ಬೇರೆ ಮನೆಗಳಿಗೆ ಹೌದು, ಸ್ವಲ್ಪ ಹೈಟ್ height ಸ್ವಲ್ಪ ಜಾಸ್ತಿನೇ ಜಾಸ್ತಿ ಇದೆ ಮೇಡಮ್. ಅದು ಹೌದು. ಜೊತೆಗೆ ಇಷ್ಟೇ 2 ಬೆಡ್ರೂಮು 1 ಜಿಮ್ ರೂಮ್ ಅಷ್ಟೇ ಮಾಡಿದೆ ಮೇಡಮ್. ಅಷ್ಟೇ ಅಂತಿರಲ್ಲ ಸರ್, ಇಷ್ಟು ದೊಡ್ಡ ಮನೆ ಇದೆ ಸರ್. ಇದು ಮೇಲ್ಗಡೆ ಏನ್ ಇಲ್ಲ ಮೇಡಮ್, ಮೇಲೆ ರೂಫ್ ಅಷ್ಟೇ ಇದೆ. ಮೇಲೆ ಸೋಲಾರ್ ಪ್ಯಾನೆಲ್ ಎಲ್ಲ ಇಟ್ಟಿದೀವಿ ಓಕೆ. ಅಷ್ಟೇ ಮೇಡಮ್. Solar ಟೆರೆಸ್ ಇದೆ. panels ಎಲ್ಲ use ಹೌದು ಮಾಡಿ. ಮೇಡಮ್, ಟೆರೆಸ್ ಇದೆ. ಹಾ ಹಾ. ಅದು ಬಿಟ್ಟು ಬೇರೆ ಅಷ್ಟೇ ಮೇಡಮ್. ಇದೊಂದು ಸಣ್ಣ ಸ್ಮಾಲ್ ಲೈಬ್ರರಿ ಇದೆ. ಇದು ಬುಕ್ಸ್ ಎಲ್ಲ ಇಡ್ಲಿಕ್ಕೆ, ಸ್ಟೋರ್ ಮಾಡ್ಲಿಕ್ಕೆ ಸ್ಪೇಸ್ ಇತ್ತಲ್ಲ ಮೇಡಮ್, ಅದನ್ನ ಯುಟಿಲೈಸ್ ಮಾಡಿದ್ದಾರೆ ಅಷ್ಟೇ. ಏನು ಸರ್ ತುಂಬಾ ಹೈಡ್ ಔಟ್ ಆಗಿ ಯೂಸ್ ಮಾಡ್ತಿದ್ದೀರಾ ಮನೆನ. ಸ್ಟೋರ್ ರೂಮ್ ಗೊತ್ತಾಗ್ಲಿಲ್ಲ, ಲೈಬ್ರರಿ. ಇಲ್ಲ ಮೇಡಮ್, ಸ್ಪೇಸ್ ಇತ್ತಲ್ಲ ಅದು, ಹೌದು. ಅದನ್ನ ಯುಟಿಲೈಸ್ ಮಾಡಿದ್ದಾರೆ ಅಷ್ಟೇ. ವೇಸ್ಟ್ ಮಾಡಬಾರ್ದು, ಬುಕ್ಸ್ ಎಲ್ಲ ಇಡ್ಲಿಕ್ಕೆ ಅದರ ಮಾಡಿ. ಹಾ ಸರ್, ಇದು ತುಂಬಾನೇ ಚೆನ್ನಾಗಿದೆ. ಹಾ ಮೇಡಮ್, ಇದು ವೀನಿಯರ್ ಪಾಲಿಶಿಂಗ್ ಮೇಡಮ್. ಇದು ಪ್ಲೈವುಡ್ ಗೆ ಪಾಲಿಶ್ ಮಾಡಿ ಒಂದು ಡಿಸೈನ್ ಇದೆ, ಲಾಂಗ್ ಡಿಸೈನ್, ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಮನೆ ಸೂಟ್ ಆಗ್ಲಿ ಅಂತ ಮಾಡಿದ್ದಾರೆ. ಟಾಲ್ ಆಗಿ ಕಾಣುತ್ತೆ ಈ ಡಿಸೈನ್. ಹೌದು, ಅದು ಕಾಂಬಿನೇಷನ್ ಕೂಡ ತುಂಬಾನೇ ಚೆನ್ನಾಗಿ ಸೂಟ್ ಆಗ್ತಾ ಇದೆ. ಹೌದು, ವೈಟ್ ಜೊತೆಗೆ ಚೆನ್ನಾಗಿ ಅನ್ಸುತ್ತೆ. ಸರ್, ಇದು ಟಫನ್ ಗ್ಲಾಸ್. ಹಾ, ಟಫನ್ ಗ್ಲಾಸ್ ಮೇಡಮ್. ನಿಜವಾಗ್ಲೂ ಮನೆ ತುಂಬಾನೇ ಚೆನ್ನಾಗಿತ್ತು ಸರ್. ಥ್ಯಾಂಕ್ ಯು ಸೋ ಮಚ್ ನಮಗೆ ಈ ಹೋಮ್ ಟೂರ್ ಥ್ಯಾಂಕ್ ಯು ಕೊಟ್ಟಿದ್ದಕ್ಕೆ. ಮೇಡಮ್. ಥಿಂಗ್ಸ್ ಇಲ್ಲಿಗೆ ನಾವು ಥ್ಯಾಂಕ್ ಯು. ನೋಡಿದ್ರಲ್ಲ ಈ ಮನೆ ಎಷ್ಟು ಚೆನ್ನಾಗಿತ್ತು ಅಂತ. ನಿಮಗೂ ಈ ಮನೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂಡ್ ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ಅಂಡ್ ಇದೇ ತರ ಬ್ಯೂಟಿಫುಲ್ ಮನೆಗಳನ್ನ ನೋಡೋಕ್ಕೆ ಥಿಂಗ್ಸ್ ಇನ್ ಪ್ರಾಪರ್ಟೀಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.